ಅಕ್ರಮಗಳ ತಡೆಗೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಹೊಸ ಜಾಮರ್ ಅಳವಡಿಕೆ ಬಗ್ಗೆ ನಿನ್ನೆಯ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಎಐ ಕ್ಯಾಮೆರಾ ಪೋರ್ಟಬಲ್ ಜಾಮರ್ ಅನ್ನು ಅಳವಡಿಸೋದಕ್ಕೆ ಸಂಪುಟ ಸಮ್ಮತಿಯನ್ನ ಕೊಟ್ಟಿದೆ. ಜೈಲಿನಲ್ಲಿ ಅಕ್ರಮಗಳು ಯಥೇಚ್ಛವಾಗಿ ನಡೀತಾ ಇದೆ, ಒಂದೊಂದೇ ಬಟಾ ಬಯಲಾಗ್ತಾ ಇದೆ. ಹಾಗಾಗಿ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಎಐ ಕ್ಯಾಮೆರಾ ಪೋರ್ಟಬಲ್ ಜಾಮರ್ ಅನ್ನು ಅಳವಡಿಸಿಕೊಳ್ಳೋದಕ್ಕೆ ಇದಕ್ಕಾಗಿ ಅಂದಾಜು 20 ಕೋಟಿ ವಿನಿಯೋಗಿಸೋದಕ್ಕೆ ಕ್ಯಾಬಿನೆಟ್ ಅಸ್ತು ಅಂತ ಹೇಳಿದೆ. ಜೈಲು ಅಕ್ರಮಗಳಿಗೆ ಕಡಿವಾಣ ಹಾಕೋದಕ್ಕೆ ಆಪರೇಷನ್ ಶುದ್ಧೀಕರಣ. ಇತ್ತೀಚೆಗಷ್ಟೇ ಬಯಲಾಗಿದ್ದ ಪ್ರಜ್ವಲ್ ಮೊಬೈಲ್ ಬಳಕೆ ವಿಡಿಯೋ, ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಸುದ್ದಿ ಬ್ರೇಕ್ ಮಾಡಿತ್ತು ಇದೇ ಪವರ್ ಟಿವಿ. ಜೈಲುಗಳಿಗೆ ಡ್ರಗ್ಸ್ ಮೊಬೈಲ್ ಸರಬರಾಜು ಯತ್ನಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಮೆಗಾ ಪ್ಲಾನ್. ಹೈಟೆಕ್ ತಂತ್ರಜ್ಞಾನದಿಂದ ಕಾರಾಗೃಹ ಇಲಾಖೆ ಬಲಪಡಿಸುವಂತ ನಿರ್ಧಾರ. ಕಾರಾಗೃಹಗಳ ಭದ್ರತೆ, ಕಾರ್ಯಕ್ಷಮತೆ, ಮೇಲ್ವಿಚಾರಣೆ ಇದೆಲ್ಲದರ ಬಗ್ಗೆ ಈಗ ಜೈಲು ಅಕ್ರಮ ತಡೆಗೆ ಸರ್ಕಾರ ಮುಂದಾಗಿರೋದು. ಮೇಲ್ವಿಚಾರಣೆ ಮತ್ತಷ್ಟು ಹೆಚ್ಚಳ ಮಾಡಬೇಕು, ಕಾರ್ಯಕ್ಷಮತೆ ಹೆಚ್ಚಾಗಬೇಕು, ಭದ್ರತೆ ಹೆಚ್ಚಾಗಬೇಕು. ಪವರ್ ಟಿವಿಯ ಸುದ್ದಿಗೆ ಕೊನೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ನೋಡ್ತಾ ಇದ್ದೀವಿ ಪವರ್ ಟಿವಿ ಜೈಲಿನಲ್ಲಿ ಆಗುವಂಥ ಅಕ್ರಮಗಳ ಬಗ್ಗೆ, ಚಟುವಟಿಕೆಗಳ ಬಗ್ಗೆ ಸುದ್ದಿಯನ್ನು ಬಿತ್ತರಿಸಿದ್ವಿ. ಎಚ್ಚೆತ್ತುಕೊಂಡಿರುವಂಥ ಸರ್ಕಾರ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸೋದಕ್ಕೆ ಮುಂದಾಗ್ತಾ ಇದೆ. ಈ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಈಗ ಜೈಲಿನಲ್ಲಿ ದೊಡ್ಡ ಮಟ್ಟಕ್ಕೆ ಭ್ರಷ್ಟಾಚಾರಗಳಾಗ್ತಾ ಇರುತ್ತೆ, ಬೇರೆದಾಗ್ತಾ ಇರುತ್ತೆ. ಅದೇ ರೀತಿಯಾಗಿ ಜೈಲಿನಲ್ಲಿ ಮೊಬೈಲ್ ಸರಾಗವಾಗಿ ಸಿಗ್ತಾ ಹೋಗುತ್ತೆ. ಈ ವಿಚಾರವಾಗಿ ಪ್ರಜ್ವಲ್ ರೇವಣ್ಣ ವಿಚಾರ ಇಟ್ಟುಕೊಂಡು ಅದೊಂದು ವಿಡಿಯೋ ಇಟ್ಟುಕೊಂಡು ಪವರ್ ಟಿವಿ ಸುದೀರ್ಘವಾಗಿರತಕ್ಕಂಥ ಸುದ್ದಿಯನ್ನು ಮಾಡಿ ಸರ್ಕಾರವನ್ನು ಕಣ್ತರಿಸುವಂಥ ಪ್ರಯತ್ನ ಮಾಡಿತ್ತು. ಈ ಘಟನೆ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಒಂದಿಷ್ಟು ನಿರ್ಧಾರಗಳಾಗಿದೆ. ಯಾಕಂತ ಹೇಳಿದ್ರೆ ಜೈಲಲ್ಲಿ ಏನು ಅಪರಾಧಿಗಳೇನಿರ್ತಾರೆ ಅವರು ಮನಪರಿವರ್ತನೆ ಆಗಲಿ ಅಂತ ಹೇಳಿಯೇ ಜೈಲನ್ನು ಇಟ್ಕೊಳ್ತಾರೆ. ಆದರೆ ಅವರು ಮನಪರಿವರ್ತನೆ ಆಗೋದಕ್ಕಿಂತ ಹೆಚ್ಚು ಅಲ್ಲಿ ಹೊರಗಿರ್ತಕ್ಕಂಥ ಹೆಚ್ಚು ಐಷಾರಾಮಿ ಸೌಲಭ್ಯಗಳು ಜೈಲಿನ ಒಳಗಡೆ ಸಿಗ್ತಾ ಇರುತ್ತೆ. ಮೊಬೈಲ್ ಸಿಗ್ತಾ ಇರುತ್ತೆ, ಡ್ರಗ್ಸ್ ಸಿಗ್ತಾ ಇರುತ್ತೆ, ಗಾಂಜಾ ಸಿಗ್ತಾ ಇರುತ್ತೆ. ಹೀಗಾದ್ರೆ ಅವರು ಮನಪರಿವರ್ತನೆ ಆಗೋದು ಎಲ್ಲಿ ಅನ್ನೋದು ಪ್ರಶ್ನೆಗಳು ಸಹಜವಾಗಿ ಮೂಡಿ ಶುರುವಾಗುತ್ತೆ. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಕೂಡ ಅದೇ ಆಗಿತ್ತು, ದರ್ಶನ್ ಕೇಸಲ್ಲೂ ಕೂಡ ಅದೇ ಆಗಿತ್ತು. ಈ ಪ್ರಕರಣದ ಬಳಿಕವಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗ ಜೈಲಿನಲ್ಲಿ ಪೋರ್ಟೇಬಲ್ ಏನು ಜಾಮರ್ಗಳನ್ನು ಬಳಸಬೇಕು, ಅದೇ ರೀತಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಜಾಮರ್ಗಳನ್ನು ಬಳಸಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಜೈಲಿನಲ್ಲಿ ಡ್ರಗ್ಸ್ ಇರ್ಬೋದು, ಮೊಬೈಲ್ ಬಳಕೆ ಇರ್ಬೋದು, ಎಲ್ಲದಕ್ಕೂ ಕೂಡ ಎಐ ಮರೆಯನ್ನು ಹೋಗ್ತಾ ಇದ್ದಾರೆ. ಈ ಮೂಲಕವಾಗಿ ಜೈಲಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಮೊಬೈಲ್ ಸಿಗಬಾರ್ದು, ಡ್ರಗ್ಸ್ಗಳ ಬಳಕೆ ಆಗಬಾರ್ದು, ಈ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ಜಾಮರ್ಗಳೇ ಇರೋದಿಲ್ಲ ಅಂತ ಹೇಳಿ ಅಲ್ಲ, ಜಾಮರ್ಗಳಿದ್ರೂ ಕೂಡ ಈಗ ಪರಪ್ಪನಗರ ಅಂತ ಹೇಳಿದ್ರೆ ಅದು ಬಾರ್ಡರ್ಗೆ ಸಮೀಪ. ಹೀಗಾಗಿ ಬೇರೆ ತಮಿಳುನಾಡು ಇರ್ಬೋದು, ಬೇರೆ ರಾಜ್ಯಗಳ ಏನು ನೆಟ್ವರ್ಕ್ಗಳು ಬಳಸ್ಕೊಂಡು ಅಲ್ಲಿ ಫೋನನ್ನು ಯೂಸ್ ಮಾಡಲಾಗುತ್ತೆ. ಹೀಗಾಗಿ ಈ ರೀತಿಯಾಗಿ ಆಗಬಾರ್ದು. ಇದಕ್ಕೋಸ್ಕರವಾಗಿ ಕ್ಲಿಯರ್ ಕಟ್ ಫೋನ್ ಬಂದ್ ಮಾಡಬೇಕು, ಮೊಬೈಲ್ ಬಳಕೆ ಎಲ್ಲವನ್ನೂ ಕೂಡ ತಪ್ಪಿಸಬೇಕು. ಇದಕ್ಕೋಸ್ಕರವಾಗಿ ಜಾಮರ್ಗಳನ್ನು ತರ್ತಾ ಇದೆ. ಅದೇ ರೀತಿ ಜೈಲಿನಲ್ಲಿ ಒಂದಿಷ್ಟು ಸುಧಾರಣೆಗಳನ್ನು ಕೂಡ ತರಲಿಕ್ಕೆ ಹೊರಟಿದೆ. ಈ ಮೂಲಕವಾಗಿ ಪವರ್ ಟಿವಿ ವರದಿ ಬಳಿಕವಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ಬೋದು. ಶಿವಕುಮಾರ್, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.